ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ರಾಯರು ಕನಸಿನಲ್ಲಿ ಕಾಣಿಸ್ಕೊಳ್ಳುವುದರ ಅರ್ಥ ಏನಿದೆ ಅಂತ ನಾನು ಇವತ್ತು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅಂದರೆ ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸ್ಕೊಳ್ಳೋದು ಕೆಲವೊಂದು ಶುಭ ಸೂಚನೆಯಾಗಿದೆ. ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಳ್ಳೋದು, ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವವರು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದು ನಿಮಗೆ ಶುಭ ಸೂಚನೆ ಅಂತ ಹೇಳ್ಬೋದು. ನೀವು ದುಃಖ ಅಥವಾ ಕಷ್ಟದಲ್ಲಿ ಎಲ್ಲೇ ಇರಲಿ, ನಿಮ್ಮ ಕಷ್ಟಕ್ಕೆ ಕಾಲಕ್ಕೆ ರಾಯರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋದೇ ಇದರ ಅರ್ಥ. ಎರಡನೇದಾಗಿ, ರಾಯರ ಕನಸಿನಲ್ಲಿ ತುಳಸಿ ಮಾಲೆ ನಿಮಗೇನೋ ನೀಡಿದ ಅರ್ಥ. ದೀರ್ಘಕಾಲದ ಆಸೆಯೇ ಈಡೇರದೇ ಇದ್ದರೆ, ನಿಮ್ಮ ಆಸೆಗಳು ಯಾವುದಾದ್ರು ಸುಮಾರು ವರ್ಷಗಳಿಂದ ಸುಮಾರು ದಿನಗಳಿಂದ ಆ ಆಸೆಗಳು ಇಷ್ಟಾರ್ಥಗಳು ನಿಮ್ಮ ರಾಯರ ಹತ್ರ ಹೇಳ್ಕೊಳ್ಳೋದು ಈಡೇರದಿದ್ದರೆ ಅದು ಬೇಗನೆ ಈಡೇರ್ತವೆ ಅನ್ನೋದು ಇದರ ಅರ್ಥ. ರಾಯರು ನಿಮ್ಮ ಕೈಗೆ ತುಳಸಿ ಮಾಲೆ ಕೊಟ್ಟರೆ ನಿಮಗೆ ಬೇಗನೆ ನಿಮ್ಮ ದೀರ್ಘಕಾಲದ ಆಸೆಗಳು ಇಷ್ಟಾರ್ಥಗಳು ಈಡೇರ್ತವೆ ಅಂತ ಅರ್ಥ. ಕನಸಿನಲ್ಲಿ ಮಂತ್ರಾಕ್ಷತೆ ಅಥವಾ ಬೃಂದಾವನ ಕಂಡ್ರೆ, ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡು ನಿಮಗೆ ಮಂತ್ರಾಕ್ಷತೆ ನೀಡೋದು, ಅವರ ಬೃಂದಾವನ ಕಾಣಿಸ್ಕೊಳ್ಳೋದು ಸಹ ಶುಭ ಸೂಚನೆಯಾಗಿದೆ. ಇಂಥ ಕನಸುಗಳು ಬಿದ್ದರೆ ರಾಯರು ನಿಮ್ಮೊಂದಿಗೆ ಇದ್ದಾರೆ, ನಾನು ಸದಾಕಾಲ ಇರ್ತೀನಿ ಅನ್ನೋದು ಸಂಕೇತ. ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದಾರೆ. ಈ ಸೂಚನೆ ನೀವು ಅದೃಷ್ಟವಂತರು, ನೀವು ಬಯಸಿದ್ದೆಲ್ಲ ಸಿಗುತ್ತೆ, ನೀವು ರಾಯರು ನಿಮ್ಮ ಇದ್ದಾರೆ, ನೀವು ಭಯಪಡಬೇಕಾಗಿಲ್ಲ ಅನ್ನೋದೇ ರಾಯರು ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ. ನಾಲ್ಕನೇದಾಗಿ, ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮನೆ ದೇವ್ರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಭೇಟಿ ನೀಡೋದು, ಅವ್ರ ದರ್ಶನ ಮಾಡೋದು. ಅಥವಾ ನೀವು ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ, ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ, ನೀವು ನಿಮ್ಮ ಮನೆಯಲ್ಲಿರುವ ರಾಯರ ಫೋಟೋಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರೆ ರಾಯರಿದ್ದಾರೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೇಕು. ಈ ಥರ ನಿಮ್ಮ ಕನಸಲ್ಲಿ ಕಾಣ್ಕೊಂಡ್ರೆ ನಿಮಗೆ ರಾಯರು ಶುಭ ಸೂಚನೆ ಇರ್ತಾರೆ. ನಾನು ನಿಮ್ಮೊಂದಿಗೆ ಇದ್ದೀನಿ, ನೀವು ಭಯಪಡಬೇಕಾಗಿಲ್ಲ ಅಂತ ಇದರ ಅರ್ಥ.